ಕರೆಕ್ಟ್. ಎಸ್. ಹೌದು. ಪೂರ್ತಿ ಉಸಿರನ್ನ ಒಳಗ್ ತಗೊಂಡು ಒಲೆ ಹುಡ್ತಾ ಇದ್ರು. ಅಲ್ಲಿ ಹಾ ಪ್ರಾಣಾಯಾಮ ಆಗ್ತಿತ್ತು ಅವ್ರಿಗೆ. ಹಾ ಹಾ ಏನಂದ್ರೆ ಪ್ರಾಣಾಯಾಮದ ಜೊತೆಗೆ ಒಳಗಡೆ ಅಪಾನ ವಾಯು ಆ ಅಗ್ನಿಗೆ ಹೋಗ್ತಾ ಇತ್ತು. ಅಗ್ನಿಯಲ್ಲಿ ಇರ್ತಕ್ಕ ನಮ್ಮ ಈ ಅಪಾನ ವಾಯುವಿನಲ್ಲಿ ಇರ್ತಕ್ಕಂತ ಈ ಇದೇನು ಬ್ಯಾಕ್ಟೀರಿಯಾ ಇರ್ತಾವಲ್ಲ, ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲ ಆ ಅಗ್ನಿಯಲ್ಲಿ ಹೋಗಿ ಸುಟ್ಟು ಹೋಗ್ಬಿಡ್ತಿತ್ತು. ಸೊ ಪರಿಸರಕ್ಕೆ ಎಷ್ಟು ಅನುಕೂಲ ಆಗ್ತಿತ್ತು ಯೋಚನೆ ಮಾಡಿ. ಕರೆಕ್ಟ್ ಕರೆಕ್ಟ್. ಸೊ ಅಲ್ಲಿ ಪ್ರಾಣಾಯಾಮ ಆಗ್ತಿತ್ತು, ಒಂದು ಆರೋಗ್ಯ ಸಿಗ್ತಿತ್ತು. ಗ್ಯಾಸ್ ಇರ್ತಿರ್ಲಿಲ್ಲ ಮೊದಲಿನ ಜನಕ್ಕೆ, ಗ್ಯಾಸ್ಟ್ರೈಟಿಸ್ ಇರ್ತಿರ್ಲಿಲ್ಲ. ಯಾಕೆ ಅಂದ್ರೆ ಇದೇ ಕಾರಣ, ಚೆನ್ನಾಗಿ ಒಲೆ ಊದ್ತಾ ಇದ್ರು. ಹೌದಾ? ಸೊ ಒಲೆ ಊದ್ತಾ ಆಮೇಲೆ ಇದ್ರು, ಆ ಉಸಿರು ಚೆನ್ನಾಗಿ ಬಿಡ್ತಾ ಇದ್ರು. ಹಾ ಚೆನ್ನಾಗಿ ಹೊರಗೆ ಬಿಡ್ತಾ ಇದ್ರು. ಒಳಗ್ ತಗೊಂಡು ಹೋಗಿ ಬಿಡ್ಲೇಬೇಕು. ಹಾ ಅದು ಪ್ರಾಣಾಯಾಮ ಆಗ್ತಾ ಇತ್ತು. ಹೌದಾ? ಹ್ಮ್. ನ್ಯಾಚುರಲ್ ಆಗಿ. ಹಾ 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 ಹೆಂಗಸರು ಹಾ ಬೀಸ್ತಾ ಇದ್ರು ರಾಗಿ, ಹಾ ಅದು ಜೋಳ ಜೊತೆಗೆ ಬೀಸ್ತಾ ಇದ್ರು, ಹಾಡ್ ಅಕ್ಕಿ ಬೀಸ್ತಾ ಹೇಳ್ಕೊಂಡು ಇದ್ರು. ಹಾಡ್ ಸೊ ಹೇಳ್ಕೊಂಡು ಈಗ ನಾವು ಯೋಗಾಸನದಲ್ಲಿ ಒಬ್ರಿಗೊಬ್ರು ಬಿಸಿಸ್ತಾ ಇರ್ತೀವಿ. ಸೊ ಅಲ್ಲಿ ಬಿಸು ಕಲಿಲ್ಲ, ರುಬ್ತಾ ಇದ್ರು. ಹಾ, ಹೌದಾ? ಹೌದು. ಸೊಂಟಕ್ಕೆ ವ್ಯಾಯಾಮ ಆಗ್ತಿತ್ತು, ಈಸಿ ಡೆಲಿವರಿ ಆಗ್ತಿತ್ತು. ಹ್ಮ್. ಹೌದಾ? ಅಲ್ಲಿ ಒಂದು ಯೋಗ ಬಂತು, ವ್ಯಾಯಾಮ ಬಂತು, ಆಸನ ಬಂತು. ಸೊ ಇವೆಲ್ಲದ್ರಿಂದ ಅವ್ರಿಗೆ ವ್ಯಾಯಾಮ ಆಗ್ತಾ ಇತ್ತು. ನಾನು ನೋಡಿದ್ದು ಒಂದು ಮಹಿಳೆ 82ರಲ್ಲಿ 81ರಲ್ಲಿ ಒಂದು ಮಹಿಳೆ 2 ಗಂಟೆಗೆ 25 kg ಬಿಟ್ಟಿಗೆನ ಹೊತ್ಕೊಂಡು ಬಂದು 9 ತಿಂಗಳು ಮಹಿಳೆ ಇದ್ ಮಾಡಿದಾಳೆ. ಏನು, ನೀರ್ ಎಳ್ಕೊಂಡ್ ಬಂದು ತಗೊಂಡ್ ಬಂದಿದ್ದಾಳೆ ಸುಮಾರು ಅರ್ಧ ಕಿಲೋಮೀಟರ್. ಹ್ಮ್. 2 ಗಂಟೆಗೆ 2:45ಗೆ ಅವ್ರಿಗೆ ಈಸಿ ಡೆಲಿವರಿ ಆಗಿದೆ. ಓಹೋ, ಇಲ್ಲಿ ಇದೆಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಆಸನ ಇದೆ. ನಾವೀಗ ಏನ್ ಮಾಡಿದ್ದೀವಿ, ಒಂದು ಹ್ಮ್. ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದೀವಿ. ಹಾ ಈ ಹಾ ನಮ್ಮ ಜೀವನದಲ್ಲೇ ಆಸನ ಇತ್ತು ಮೊದ್ಲು. ಸೊ ಆದ್ರಿಂದ ಈ ಮಾಡಿಫೈಡ್ ಲೈಫ್ ಏನಿದೆಯಲ್ಲ, ಅಲ್ಲಿ ಆಸನ ಆಗ್ತಾ ಇಲ್ಲ. ಹಾ 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 ಅದಕ್ಕೇನೆ 1 hour ಆಸನಕ್ಕೋಸ್ಕರ ತೆಗಿಡಿ, ಪ್ರಾಣಾಯಾಮಕ್ಕೋಸ್ಕರ ತೆಗಿಡಿ ಅಂತ ಹೇಳುದು. ಆಸನ ಬೇಕೇ ಬೇಕು. ಹೊಸ ಈ ಲೈಫ್ ಸ್ಟೈಲ್ಗೆ ಬೇಕೇ ಬೇಕಾಗತ್ತೆ. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಆಹಾರ ಪದ್ಧತಿಗೂ ಯೋಗಕ್ಕೂ ಯಾವ ತರ ಸಂಬಂಧ ಇದೆ? ಆಹಾರ ಪದ್ಧತಿ ಯೋಗ ನೋಡಿ, ಆ ಸಾತ್ವಿಕ ಆಹಾರ, ರಾಜಸಿಕ ಆಹಾರ ಮತ್ತೆ ತಾಮಸಿಕ ಆಹಾರ, ಮೂರು ಆಹಾರ ಇದಾವೆ. ಹೌದು. ಸೊ ನಿಮಗೆ ಸಾತ್ವಿಕ ಆಹಾರ ತಗೊಂಡಾಗ ಸಾತ್ವಿಕ ಆಲೋಚನೆ ಬರ್ತವೆ, ರಾಜಸಿಕ ತಗೊಂಡಾಗ ರಾಜಸಿಕ ಆಲೋಚನೆ ಬರ್ತಾವೆ, ತಾಮಸಿಕ ತಗೊಂಡಾಗ ನಾವು ನಿದ್ದೆ ಮಾಡ್ತೀವಿ, ಮಲಗ್ತೀವಿ, ಆಲಸ್ಯ, ಸೋಮರಿತನ ಮಾಮೂಲಿ. ಇದು ಸಿಂಪಲ್ ಇದು. ಏನು ಅಂದ್ರೆ ಸಾತ್ವಿಕ ಆಹಾರ ಏನ್ ನಾವು ತಗೋತೀವಲ್ಲ, ಅದನ್ನು ತಗೊಂಡಾಗ ನಮಗೆ ಯೋಗ ಮಾಡಬೇಕು, ವ್ಯಾಯಾಮ ಮಾಡಬೇಕು ಅನ್ನೋ ಉತ್ಸಾಹ ಇರ್ತದೆ. ಆದ್ರಿಂದ ಆಹಾರಕ್ಕೆ ಮತ್ತು ಯೋಗಕ್ಕೆ ಡೆಫಿನೆಟ್ಲಿ ಸಂಬಂಧ ಇದೆ. ಇದು ನಮಗೆ ಇದು ಅನುಭವದ್ದು. ನಾವು ಯೋಗ ಮತ್ತು ಆಸನ, ಅದು ಯೋಗಾಸನ ಅಂತ ಒಟ್ಟಿಗೆ ಸೇರಿಸಿರ್ತೀವಿ. ಆದ್ರೆ ಅದು ಬೇರೆ ಬೇರೆನಾ? ಯೋಗ ಈಜಿಂದ ಬಂದಿರೋದು. ಯೋಗ ಅಷ್ಟಾಂಗ ಯೋಗದಲ್ಲಿ 3ನೇ ಪಾರ್ಟ್ ಆಗಿರೋದ್ರ ಯೋಗಾಸನ ಅಂತ ಬಂದಿದೆ. ಯಮ ನಿಯಮ ಆದ್ಮೇಲೆ ಆಸನ 3ನೇ ಪಾರ್ಟ್, ಆಮೇಲೆ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, 8 ವಿಭಾಗ ಅಷ್ಟಾಂಗ ಯೋಗ. ಅದಕ್ಕೆ ರೂಢಿಯಲ್ಲಿ ಯೋಗಾಸನ ಅಂತ ಬಂದಿದೆ. ಆಸನ ಈಸ್ ಮೇಡ್ ಫಾರ್ ಇದು ಏನೋ ಫಿಸಿಕಲ್ ಎಕ್ಸರ್ಸೈಸ್ ಅಂತ ಇದರಲ್ಲಿ ಹೇಳ್ತದೆ, ಏನೋ ಅಷ್ಟಾಂಗ ಯೋಗದಲ್ಲಿ. ಸೊ ಯೋಗಾಸನ ಅಂತ ರೂಢಿಯಾಗಿ ಬಂದಿದೆ. ಮಹಿಳೆಯರು ಋತುಚಕ್ರದಲ್ಲಿ ಆಸನಗಳನ್ನ ಮಾಡಬೇಕೆ ಮಾಡಬಾರ್ದೆ? ಋತುಚಕ್ರದಲ್ಲಿ ಮುಂಚಿನಿಂದ ಬಂದಿರೋದು ಅಂದ್ರೆ, ಮಹಿಳೆಯರಿಗೆ 25 ದಿವಸ ಅವರು ದುಡ್ದಿರ್ತಾರಲ್ಲ, 3 ದಿವಸ ಆ ಬಾಡಿ ಅದು ಸ್ಟ್ರಕ್ಚರ್ ಇದು ಆಗಿರೋದು, ದೇವ್ರು ನಾವು ಕೊಟ್ಟಿರೋದೇ ಬಾಡಿ ಸ್ಟ್ರಕ್ಚರ್ ಮಹಿಳೆಯರಿಗೆ 3 ದಿವಸ ರೆಸ್ಟ್ ತಗೊಳ್ಳಿ ಅಂತ, ಮೆಂಟಲಿ ಅಂಡ್ ಫಿಸಿಕಲಿ. ಎರಡು ಮೆಂಟಲಿ ಫಿಸಿಕಲಿ ಎರಡು ಅವ್ರಿಗೆ ರೆಸ್ಟ್ ಬೇಕು. ಆದ್ರಿಂದ 3 ದಿವಸ ಅವ್ರು ರೆಸ್ಟ್ ತಗೊಳ್ಳೇಬೇಕು. ರೆಸ್ಟ್ ತಗೊಂಡ್ರೆ ಅವ್ರ ಆರೋಗ್ಯ ಕೊನೆವರೆಗೂ ಚೆನ್ನಾಗಿರ್ತದೆ. ಇದು ಮುಂಚಿನಿಂದ ಬಂದದ್ದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಇದೇ ಇರೋದು. ವೈದ್ಯಕೀಯನು ಇದೇ ಹೇಳ್ತದೆ, ಆಯುರ್ವೇದನು ಇದನ್ನೇ ಹೇಳ್ತದೆ. ಈಗ ಗರ್ಭಿಣಿಯರು ಆಸನ ಪ್ರಾಣಾಯಾಮ ಮಾಡಬಹುದಾ? ಮಾಡಬಹುದು. ಆದ್ರೆ ಅವರು ಗರ್ಭಿಣಿಯರಿಗೆ ಅಂತ ಕೆಲವೊಂದು ಆಸನಗಳಿದಾವೆ.
ಹ್ಮ್ ಆಮೇಲೆ ಪ್ರಾಣಾಯಾಮಗಳು ಅವ್ನು ಮಾತ್ರ ಮಾಡ್ಬೇಕು. ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್, ಈಗ ಮೂರ್ ಬೇರೆ ಬೇರೆ ಇದಾವೆ. ಆಮೇಲೆ ಅದನ್ನು ಕೂಡ ಅಷ್ಟೇ ಅವ್ರವ್ರ BP ಲೆವೆಲ್, ಹ್ಮ್ ಆಮೇಲೆ ಅವರು ಫಿಸಿಕಲ್ ಲೆವೆಲ್ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಯೋಗ ಚಿಕಿತ್ಸಕರು ಇರ್ತಾರಲ್ಲ ಅವ್ರು ಹ್ಮ್ ಮಾಡಿಸ್ತಾರೆ. ಸುಮ್ನೆ ಮಾಡಕ್ ಹೋಗ್ಬಾರ್ದು. ಹ್ಮ್ ಹ್ಮ್ ನಿಮ್ಮ ಗುರುಗಳನ್ನ ಒಂದು ದಿನ ನಾನು ದೂರದರ್ಶನದ ಪರವಾಗಿ ಹೋಗಿ ಅವರು ಕೋಲಾರ ಜಿಲ್ಲೆಯಲ್ಲಿ ಬೆಳ್ಳೂರು ಅನ್ನೋ ಒಂದು ಊರಲ್ಲಿ ಸ್ಕೂಲು ಮಾಡಿದ್ದಾರೆ. ಅವ್ರ ವೈಫ್ ಬಗ್ಗೆ ಹೌದು, ಹೌದು. ಹೆಸರಿನಲ್ಲಿ ಮಾಡಿದ್ರು. ಜೊತೆಗೆ ನನಗೊಂದು ಆ ಸ್ಕೂಲ್ದು ಮೆಮೆಂಟನ್ನು ಕೊಟ್ಟಿದ್ದಾರೆ, BKS ಅಯ್ಯಂಗಾರ್. ರಮಾಮಣಿ ಅಯ್ಯಂಗಾರ್. ಆ ಸೊ ಅವ್ರ ಜೊತೆ ಇಡೀ ದಿನ ಇದ್ದಾಗ ನಾನು ಭೇಟಿ ಮಾಡಿದ್ದು 95ನೇ ಇಸ್ವಿನಲ್ಲಿ. ಅವರು 95ನೇ ವಯಸ್ಸಿನಲ್ಲಿ ಎಷ್ಟು ಉತ್ಸಾಹದಿಂದ ಇದ್ರು, ಎಷ್ಟು ಆ, ಆಸಕ್ತಿಯಿಂದ ಅಂದರೆ, ನಾವು ದೂರದರ್ಶನ ನಾನು ಇಂಟರ್ವ್ಯೂ ಮಾಡ್ತಾ ಇದ್ರೆ ಅಲ್ಲೇ ಒಂದು ಆಸನ ಟಕ್ ಅಂತ ಅಲ್ಲೇ ಆಸನ ಹಾಕ್ಬಿಡೋರು. ಕ್ಯಾಮ್ರಾಮನ್ ಟಕ್ ಅಂತ ಅಲ್ಲೇ ತಗೊಳ್ಳೋನು. ಒಂದು ದಿನ ಕಳೆದೆ. ನನಗಂತೂ ಆ, ಅವ್ರನ್ನ ಪುಸ್ತಕದಲ್ಲಿ ಸಾಧಕರ ಚಂದನ ಕೃತಿಯಲ್ಲಿ ಸಂದರ್ಶನದ ಅವ್ರ ಮಾತುಗಳನ್ನು ನಾನು ಬರೆದಿದ್ದೇನೆ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿಯೂ ಅವರ ವಿಡಿಯೋ ಇದೆ. ದಯಮಾಡಿ ಗಮನಿಸಬೇಕು ನಮ್ಮ ವೀಕ್ಷಕರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ. BKS ಅಯ್ಯಂಗಾರ್ ತಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತು. ಗುರುಗಳ ಬಗ್ಗೆ ಹೇಳುದಂದ್ರೆ ಚೆನ್ನಾಗಿ ಏಟು ತಿಂದಿದ್ವಿ ಅವ್ರ ಹತ್ರ ನಾವು. ನನಗೂ ಒಬ್ರು ಸ್ನೇಹಿತರು ಹೇಳ್ತಾ ಇದ್ರು, ನೀವೇನೋ ಸೀದಾ ಹೋದ್ರಿ ದೂರದರ್ಶನದಿಂದ ಮಾತಾಡ್ಬಿಟ್ರಿ, ಈಸೆ ಟಾಸ್ಕ್ ಮಾಸ್ಟರು, ಆದರೆ ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ಆತ್ಮೀಯವಾಗಿ ಮಾತಾಡಿದ್ದಾರೆ, ಒಂಥರ ಟಫ್ ಮಾಸ್ಟರ್ ಅಂತ. ನಾನು ಇಂಟರ್ವ್ಯೂಗೆ ಹೋಗಿ ಬಂದೆಲ್ಲ ನೋಡಿದ್ರಲ್ಲ, ನಿನಗೆ ಸರಿಯಾಗಿ ಮಾತಾಡಿದ್ರೇನಪ್ಪ, ನಿಂಗೇನು ಅನ್ಲಿಲ್ವಾ ಅಂತ ಕೇಳ್ತಾ ಇದ್ರು ನನ್ನ. ಆ ಆ ಏಟಿನ ಫಲನೇ ಇವತ್ತು ತಮ್ಮ ಮುಂದೆ ಕೂರ್ಸಿರೋದು. ಹಾ ಒಂದ್ ದಿವ್ಸ ನಾನು ತರಬೇತಿಲಿದ್ದಾಗ ಹ್ಮ್ ನನಗ್ ಬಂದು ಕಾಲಿಂದ ಒದ್ರು. ಓ ಹಾ ಯಾಕೆ ಅಂತ ನೋಡಿದ್ರೆ ವಾಚ್ ಕಟ್ಕೊಂಡು ಹೋಗಿದ್ದೀನಿ. ಅದಕ್ಕೆ ಓಹೋ, ಯೋಗ ಮಾಡ್ಬೇಕಾದ್ರೆ ಯಾಕೆ ವಾಚ್ ಕಟ್ಟಿದ್ಯಾ ಅಂತ. ವಾಚ್ ಕಟ್ಕೊಂಡು ಈಗ ಅಷ್ಟು ನಾವು ಸ್ಟ್ರಿಕ್ಟ್ ಅವರು. ಕೆಲವೊಂದು ತೀಡಿದ್ರೆ, ನಾನು CGK ಹತ್ರನೂ ಒಂದು ಒಂದು ತಿಂಗಳು ಥಿಯೇಟರ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಅವರಂತೂ ಮುಗ್ಗ ಬೈದಾಕ್ಬಿಡೋರು, ಇನ್ಕ್ಲೂಡಿಂಗ್ ಕೆಲವು ಸರಿ ಪೋಲಿ ಮಾತು ಬಂದ್ಬಿಡೋದು. ಆದರೆ ಅವ್ರ ಹತ್ರ ಯಾರ್ಯಾರು ಶಿಷ್ಯರಾದರೂ ಅವರೆಲ್ಲ ಉದ್ಧಾರ ಆಗ್ಯಾರೆ. ಹೌದು, ಅದರಲ್ಲಿ ಉಮಾಶ್ರೀ ಆಗಿರ್ಬೋದು, ಬೇರೆಯವರೆಲ್ಲ. ಕೃಷ್ಣಮೂರ್ತಿ ಅಂತ, CGK ಅಂತ ಹೌದು, ಕೇಳಿದಿರೋ ಏನೋ. ಹೌದು, ಕೇಳಿದ್ದೀನಿ. ಈಗಿನ ಜನ ನಾವೊಂದು ಸಣ್ಣ ಪುಟ್ಟ ಕರೆಕ್ಷನ್ ಮಾಡಿದ್ರೆ, ಈಗಲ್ಲ ರೀ ಹಾಗೆ ಮಾಡಿ ಇಂದ್ರೇನೆ ಮುನಿಸ್ಕೊಂಡ್ಬಿಡೋದು, ಇವ್ರು ಯಾರು ನನ್ಗೆ ಹೇಳಕ್ಕೆ ಅಂದ್ಬಿಟ್ಟು ಮಾತೇ ಬಿಟ್ಬಿಡ್ತಾರಲ್ಲ ಸರ್, ಏನಂತೀರಿ ಇದಕ್ಕೆ? ಅದಕ್ಕೆ ಇದು ಸಹಜ. ಹ್ಮ್ ಅವ್ರವ್ರ ಬೆಳೆದ ವಾತಾವರಣ ಆಗಿರುತ್ತೆ. ತಂದೆ ತಾಯಿ ಹಾಗೆ ಬೆಳೆಸಿರ್ತಾರೆ, ಪೇರೆಂಟ್ಸ್ ಹಾಗೆ ಬೆಳೆಸಿರ್ತಾರೆ. ಅದಕ್ಕೆ ಏನ್ ಮಾಡಕ್ ಆಗೋದಿಲ್ಲ. ಹ್ಮ್ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾವು ನಮ್ಮ ಹತ್ರ ಬಂದಾಗ್ಲೇ ಅವ್ರ ಈಗೋ ತೆಗಿಸ್ಬಿಡ್ಬೇಕು. ಸೊ ಅದೇ ಫಸ್ಟ್ ತುಂಬಾ ತುಂಬಾ ಮುಖ್ಯ ಇರೋದು, ಈಗೋ. ಈಗೋ ಹಾಗಾದ್ರೆ ಈಗೋ ಯಾವ ತರ ನೀವ್ ಹೇಗೆ ನಿಮ್ ಸ್ಟೂಡೆಂಟ್ಸ್ಗೆ ತೆಗಿಸ್ತೀರಾ ಈಗೋನ? ಈಗೋ ತೆಗಿಸ್ಬಿಡ್ತೀವಿ. ಹೇಗ್ ಈಗೋ ತೆಗಿಸ್ತೀರಾ? ತೆಗಿಸ್ಬಿಡ್ತೀವಿ ಅಂದ್ರೆ ನಾವು ಫಸ್ಟ್ ಅವ್ರಿಗೊಂದು 1 hour ಕ್ಲಾಸ್ ತಗೋತೀವಿ. ಹಾ ಅವ್ರ ಕ್ಲಾಸ್ ತಗೊಂಡ ಮೇಲೆ ನಾವು ಹೇಳೋ ಸ್ಟೈಲ್ ನೋಡ್ಕೊಂಡು ಅವ್ರ ಈಗೆಲ್ಲ ಹೊರಟೋಗ್ಬಿಡ್ತದೆ. ಫಸ್ಟ್ ನಾವ್ ಹೇಳ್ತೀವಲ್ಲ, ಸೊ ಅವ್ರಿಗೆ ನೀವು ತಪ್ಪು ಮಾಡಿದ್ರಿ ಅಂತ ಯಾವತ್ತೂ ಹೇಳೋದಿಲ್ಲ. ಹೀಗೀಗ ಮಾಡ್ಬೇಕು ಅಂತ ಇಷ್ಟು ದಿವಸ ಅವರು ಇವಾಗ ಒಂದು 30-35 ವರ್ಷದವ್ರು ಒಮ್ಮೆಲೆ ಯೋಗಾಸನಕ್ಕೆ ಬರ್ತಾರೆ. ಬರೀ ನಿಲ್ಲೋದಕ್ಕೆ 20 ನಿಮಿಷ 30 ನಿಮಿಷ ನಿಲ್ಲೋದಕ್ಕೆ ನಾವು ಡಿಕ್ಟೇಟ್ ಮಾಡ್ತೀವಿ. ಅವ್ರು ನಿಲ್ಲೋ ಪೋಸ್ಟರ್ಗೆ ಕಲ್ಸೋದಕ್ಕೆ. ಆ ನಿಲ್ಲೋ ಪೋಸ್ಟರ್ ಕಲ್ಸೋ ಅಷ್ಟರಲ್ಲೇ ಅವ್ರಿಗೂ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಅದು ಇದು ಪ್ರಾಕ್ಟಿಕಲ್ ಥಿಂಗ್ ಇದು ಮಾಡೋದು, ಅದು ನಾವು ಮಾಡೇ ತೋರಿಸ್ಬೇಕನ್ನ. ಅಂದ್ರೆ ನಿಮ್ಮ ಪ್ರಕಾರ ಈಗ ಯೋಗಾಸನಕ್ಕೆ ಬರೋರು, ಯೋಗಾಸನ ಮಾಡೋರ ವ್ಯಕ್ತಿತ್ವಕ್ಕೂ ಬೇರೆಯವ್ರ ವ್ಯಕ್ತಿತ್ವಕ್ಕೂ ವ್ಯತ್ಯಾಸ ಇದೆ ಅಂತ ಆಯ್ತು. ಇರುತ್ತೆ. ಹಾ ಹಾ ನನಗ್ ಗೊತ್ತಿದ್ದ ಮಟ್ಟಿಗೆ ಇರುತ್ತೆ. ಹ್ಮ್ ಎಷ್ಟೋ ಜನ ಜಿಮ್ಗೆ ಹೋಗೋರು ಇಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ಅವ್ರು ಹೇಳ್ಕೊಳ್ಳೋರು, ಇಂತಿಂತ ತೊಂದರೆ ಇದೆ, ಹಿಂಗಾಗಿದೆ, ಮಸಲ್ಸ್ ಬಿಲ್ಡಪ್ ಆಗಿದಾವೆ ಅಂತ ಹೇಳ್ಕೊಳ್ಳೋರು. ಬಟ್ ಅವ್ರು ಮಾಡಿ ಸಕ್ಸಸ್ ಆಗಿ ಹೋಗಿದ್ದಾರೆ. ಓಕೆ, ವೆರಿ ಗುಡ್ ಸರ್. ಯೋಗಾಸನದಿಂದ ಲಾಭ ಇದೆ. ಈ ಸೂರ್ಯ ನಮಸ್ಕಾರ ಹೇಳ್ತೀವಲ್ಲ, ಈ ಸೂರ್ಯ ನಮಸ್ಕಾರಕ್ಕೂ ಯೋಗಾಸನಕ್ಕೂ ಇರೋ ಸಂಬಂಧ, ಮತ್ತೆ ಸೂರ್ಯ ನಮಸ್ಕಾರ ಏಕ್ ಮಾಡ್ಬೇಕು? ಸೂರ್ಯ ನಮಸ್ಕಾರದಲ್ಲಿ 10 ವಿಧ ಮಾಡ್ತಾರೆ, ಕೆಲವೊಬ್ರು 12 ವಿಧ ಮಾಡ್ತಾರೆ. ಸೊ ಈ 10 ಆಸನಗಳಿದಾವಲ್ಲ, ಯೋಗಾಸನದಲ್ಲಿ ಈ 10 ಆಸನಗಳು, ಮೊದಲು ಊರ್ಧ್ವಮುಖ ಊರ್ಧ್ವಾಸನ ಬರ್ತದೆ, ಆಮೇಲೆ ಪಾದಹಸ್ತಾಸನ ಬರ್ತದೆ,
ಆಮೇಲೆ ಈ 10 ಆಸನಗಳೇನ್ ಬರ್ತಾವಲ್ಲ, ಈ 10 ಆಸನಗಳಿಂದ ಏನೇನ್ ಲಾಭ ಬರ್ಬೇಕೋ ಅದು ಆಸನಗಳಿಂದ ಬರ್ತಕ್ಕಂಥ ಲಾಭ ಸೂರ್ಯ ನಮಸ್ಕಾರದಿಂದ ಬರುತ್ತೆ. ಸೊ ಹಾಗಾಗಿ ಸೂರ್ಯ ನಮಸ್ಕಾರ ಮಾಡೋದು ತುಂಬಾ ಒಳ್ಳೇದು ಅಂತ ತಾವು ತುಂಬಾ ಹೇಳ್ತಾ ಒಳ್ಳೇದು. ಇದ್ದೀರಿ. ಓಕೆ, ಸೂರ್ಯ ಕೆಲವರು ನಮಸ್ಕಾರ ಮತ್ತೆ ಗಣಪತಿ ವ್ಯಾಯಾಮ ಅಂತೂ ಮಾಡ್ತಾರೆ. ಓಹೋ, ಅದು ಚೆನ್ನಾಗಿ ಆ, ಇದು ಈಗಿನವರಿಗೆ ತುಂಬಾ ವರ್ಕೌಟ್ ಆಗುತ್ತೆ ಗಣಪತಿ ವ್ಯಾಯಾಮ. ಅದ್ರ ಏನದು, ಏನು ಜೊತೆ ವಿಶೇಷ ಅದ್ರದ್ದು? ಗಣಪತಿ ವ್ಯಾಯಾಮ ಅಂತಂದ್ರೆ ಹ್ಮ್ ನಮ್ಮ ಈ ಸಪ್ತ ಚಕ್ರಗಳಿದಾವಲ್ಲ, ಆ ಚಕ್ರಗಳು ಇದಾವೆ ಅಂತ ಸ್ವಲ್ಪ ಗೊತ್ತಾಗತ್ತೆ ಅಷ್ಟೇ ಹೊರತು ಅದನ್ನೇನು ಆಕ್ಟಿವೇಟ್ ಮಾಡಕ್ ಆಗಲ್ಲ ನಮ್ಗೆ. ಹ್ಮ್ ಒಂದು ನಮ್ಮ ಈ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗ್ಬಿಟ್ರೆ ನಾವ್ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ಆಕ್ಚುಲಿ. ಕರೆಕ್ಟ್. ಹನುಮಂತ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿದ್ದಕ್ಕೆ ಅವ್ನು ನೋಡಿ ಹನುಮಂತನ ಬಾಲ ಹಿಂಗಿದೆ. ಹಾ ಹಾ ಸೊ ಹನುಮಂತ ಮೂಲಾಧಾರ ಹನುಮಂತ ಆಕ್ಟಿವೇಟ್ ಆಗಿದ್ದಕ್ಕೆ ಎಲ್ಲಾ ಮಂಗಗಳು ಕೆಳಗಡೆ ಇರ್ತವೆ ಬಾಲ, ಹನುಮಂತನ ಬಾಲ ಮೇಲಿರ್ತದೆ. ಸೊ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿರೋದ್ರಿಂದ ಅವನು ಅಷ್ಟು ಪ್ರಬಲ ಆದ, ಅಷ್ಟು ಶಕ್ತಿವಂತ ಆದ. ಇನ್ ಬಾಕಿ ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಆದ್ರೆ ಹೆಂಗಿರ್ಬಾರ ನೋಡ್ ಯೋಚನೆ ಮಾಡಿ. ಸೊ ಅದರಿಂದ ಈ ಗಣಪತಿ ವ್ಯಾಯಾಮದಲ್ಲಿ ನಮಗೆ ಸಪ್ತ ಚಕ್ರಗಳು ಇವೆ ಅಂತ ಗೊತ್ತಾಗ್ತದಷ್ಟೇ. ಓಕೆ, ಆಕ್ಟಿವೇಟ್ ಆಗೋದು ತುಂಬಾ ಕಷ್ಟ, ಇವೆ ಅಂತ ಗೊತ್ತಾಗ್ತದೆ. ನೀವು ಚಕ್ರಗಳ ಬಗ್ಗೆ ಹೇಳಿದ್ರಿ. ಸೊ ಹಾಗಾಗೇನೆ ಈ ಚಕ್ರಗಳ ಮಹತ್ವ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ತಾವು ತಮ್ಮ ಬಾಯಿನಲ್ಲಿ ಕೇಳೋಣ ಅಂತ. ಚಕ್ರಗಳ ಬಗ್ಗೆ ನಾನು ಅಷ್ಟೊಂದು ಹೇಳಕ್ ಇಷ್ಟಪಡೋದಿಲ್ಲ. ಹ್ಮ್ ಬಟ್ ಏನಪ್ಪಾ ಅಂದ್ರೆ ಅದಕ್ಕೋಸ್ಕರ ಸ್ಪೆಷಲ್ ತಜ್ಞರಿದ್ದಾರೆ. ಹಾ ಸೊ ಹಾ ಪ್ರತಿಯೊಂದು ಚಕ್ರನು ಹೇಗ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಅಂತ ಮಾಡಿಸ್ತಾರೆ. ಸೊ ನಮ್ದು ಆಸನದಲ್ಲೇ ಸ್ಪೆಷಲೈಸೇಷನ್ ಆಗಿರೋದ್ರಿಂದ ಚಕ್ರಗಳ ಬಗ್ಗೆ ನಾವು ಅಷ್ಟೇ ಸರಿ ಗಣಪತಿ ಸರಿ ಸರಿ. ವ್ಯಾಯಾಮ ಹಾ ಗಣಪತಿ ವ್ಯಾಯಾಮ ಚಕ್ರಗಳು ಗೊತ್ತಾಗ್ತಾವಂತ ಅಷ್ಟೇ ಇದ್ ಮಾಡೋದೇ ಹೊರತು, ಹಾ ಬಟ್ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋದು ತುಂಬಾ ಕಷ್ಟ ಇದೆ. ಹ್ಮ್ ಅದು ದೊಡ್ಡ ಸಬ್ಜೆಕ್ಟ್ ಅದು. ಸರಿ. ಈಗ ಹಾ. ನಾ ಯೋಗಾಸನ ಕಲಿಬೇಕು ಮಾಡ್ಬೇಕು ಅಂದ್ರೆ ದಿನಕ್ಕೆ ಎಷ್ಟೊತ್ತು ಮಾಡ್ಬೇಕು? ದಿನಕ್ಕೆ ನನ್ನ ಅಭಿಪ್ರಾಯ ಒಂದು 40 ನಿಮಿಷ ಮಾಡಿದ್ರೆ ಸಾಕು. ಒಬ್ಬ ಮಿಡ್ಲ್ ಏಜ್ ಮ್ಯಾನ್ ಮಿಡ್ಲ್ ಏಜ್ 40 ನಿಮಿಷ ರೆಗ್ಯುಲರ್ ಆಗಿ ಮಾಡ್ಲೇಬೇಕು. ಹಾ ಹಾ ಹಾ. ಅಂದ್ರೆ ನಾವು 40 ನಿಮಿಷ 24 ಗಂಟೆ ಒಳಗಡೆ ಎತ್ತಿಟ್ರೆ ಅದು ಹಾ. ನಮ್ಗೆ ಆ, ಇನ್ನೊಂದು 40-50 ವರ್ಷ ಅಥವಾ 100 ವರ್ಷದವರೆಗೂ ನಮ್ಮ ಆರೋಗ್ಯ ಚೆನ್ನಾಗಿಡತ್ತೆ ಅಂತ ನಾನು ಹೇಳ್ಬೋದಾ? ನಿಮ್ಗೆ ಹೇಳ್ತಲ್ಲ, ಇನ್ 10 ವರ್ಷಕ್ಕೆ 50 ಲಕ್ಷ ರೂಪಾಯಿ ಆಸ್ಪತ್ರೆಗೆ ಹಿಡಿಯೋದು ಉಳಿತದೆ, ಗ್ಯಾರಂಟಿ ನಾನು ಕೊಡ್ತೀನಿ. ಅಂದ್ರೆ ಹಣನೂ ಉಳಿಸುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಉಳಿತ ನೆಮ್ಮದಿನೂ ಇರ್ತದೆ. ಆಮೇಲೆ ನಾವು ಟ್ರೈನಿಂಗ್ ಅಲ್ಲಿ ಏನ್ ಹೇಳ್ತಾ ಇರ್ತೀವಿ ಗೊತ್ತಾ, ಅವರ್ ಬಾಡಿ ಇಸ್ ದ ಪರ್ಮನೆಂಟ್ ಅಸೆಟ್. ನಮ್ದು ನಿಜವಾದ ಆಸ್ತಿ ಅಂದ್ರೆ ಈ ದೇಹನೇ. ಈ ದೇಹನ ಸರಿಯಾಗಿ ನೋಡ್ಕೊಳ್ಳೋದು, ಮನಸ್ಸು ಸರಿಯಾಗಿ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಅಂತೀವಿ. ಈ ದೇಹ ಮತ್ತು ಮನಸ್ಸು ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ ಯೋಗಾಸನ. ನಿಮ್ಮ ವೈಯಕ್ತಿಕ ಅನುಭವ ಹೇಗೆ ಸರ್? ನಿಮ್ಗೆ ಹೇಗೆ ಲಾಭ ಆಗಿದೆ? ನಮ್ಗೆ ಹೇಗ್ ಲಾಭ ಆಗಿದೆ, ನಾವು ಬೆಳಿಗ್ಗೆ ಎದ್ದು 5:30ಗೆನೆ ಒಂದು ಕ್ಲಾಸ್ ತಗೋತೀನಿ. ಸರಿ. ಬ್ರಾಹ್ಮಿ ಮುಹೂರ್ತ 5:30 ಅವ್ರವರೆಗೆ ಈಗ ಸುಮಾರು 25 ವರ್ಷದಿಂದ ತಗೋತಾ ಇದ್ದೀನಿ. ಹ್ಮ್ ಸೊ ಹೇಗ್ ಲಾಭ ಕೊಡುತ್ತೆ ಅಂದ್ರೆ ಕೆಲವೊಂದು ಮಾತುಗಳೇ ನಿಜ ಆಗ್ಬಿಡ್ತವೆ. ಓ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಹ್ಮ್ ಕೆಲವೊಂದು ಫ್ಯೂಚರ್ ಬ್ಲರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಓಹೋ. ಹೀಗಾಗ್ಬೋದು, ಕೆಟ್ಟದ್ದಾಗ್ಬೋದು, ಹ್ಮ್ ಒಳ್ಳೇದಾಗ್ಬೋದು, ಸೂಚನೆಗಳು ಸಿಗ್ತವೆ, ಹಾ ಹಾ. ಎಲ್ರಿಗೂ ಸಿಗ್ತವೆ. ಓಹೋ. ಇದು ತುಂಬಾ ಇಂಪಾರ್ಟೆಂಟ್. ಅಂತ ಅನುಭವ ಆಗಿದಾವೆ. ಅಂದ್ರೆ ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಇಂಟ್ಯೂಷನ್ ಅಂತೀವಲ್ಲ ಅದ? ಹಾ ಹಾ intuition. ಅಂದ್ರೆ ನಮ್ಗೆ ಮುಂದೆ ಏನಾಗ್ಬೋದು ಅಂತ ನಮ್ಗೆ ಅರ್ಥ ಆಗ್ತಾ ಹೋಗ್ತಾ ಇರತ್ತೆ. ಅರ್ಥ ಆಗ್ತಾ ಹೋಗುತ್ತೆ. ಏನೇ ಒಂದು ಒಳ್ಳೇದಾಗೋದಾದ್ರೂ ಗೊತ್ತಾಗುತ್ತೆ, ಕೆಟ್ಟದ ಬಟ್ ಆದ್ರೆ ಏನಾಗತ್ತೆ ಅಂತ ಗೊತ್ತಾಗೋದಿಲ್ಲ. ಸರ್ ನನಗೆ ಇಂಥದ್ದೇ ಈ ಅಂತ ಈ ಸ್ಪೆಷಲ್ ಆಗಿ ಗೊತ್ತಾಗೋದಿಲ್ಲ, ಬಟ್ ಗೊತ್ತಾಗುತ್ತೆ. ಆಮೇಲೆ ಯೋಗ ಮಾಡೋರೆಲ್ಲ ಪಾಸಿಟಿವ್ ಆಗಿರ್ತಾರೆ. ಪಾಸಿಟಿವ್ ಆಗಿರೋರಿಗೆ ಔರ ಅಥವಾ ಪ್ರಭಾವಳಿ ಸುತ್ತಮುತ್ತ ಇರುತ್ತೆ. ಅವ್ರಿಗೆ ಆ ಒಳ್ಳೆತನ ಅವ್ರನ್ನ ಹೇಗೋ ಒಂದು ರೀತಿ ಇಡೀ ಎನ್ವೈರನ್ಮೆಂಟ್ ರಕ್ಷಣೆ ಮಾಡುತ್ತೆ ಅಂತಾರೆ. ಹೌದು, ಮಾಡುತ್ತೆ ಮಾಡುತ್ತೆ. ಅದು ಸ್ವಲ್ಪ ಅರ್ಥ ಮಾಡಿಸ್ತೀರಾ? ಅದು ಏನು ಅಂದ್ರೆ ನಮ್ಮ ವೈಯಕ್ತಿಕ ಅನುಭವ ಹೇಳ್ಬೇಕು ಅಂದ್ರೆ, ಹೇಳಿ ಸರ್. ಎಷ್ಟೋ ತೊಂದರೆಗಳು ಆಗ್ಬೇಕಾದ್ರು ಅವಾಯ್ಡ್ ಆಗ್ಬಿಡ್ತವೆ. ಎಷ್ಟೋ ವಿರೋಧಿಗಳು ನಮ್ಮ ವಿರುದ್ಧ ಇರೋರು
ಸ್ನೇಹಿತರಾಗ್ಬಿಡ್ತಾರೆ. ಇದು ನಮ್ಮ ಅನುಭವ. ಆದ್ರೆ ನಾವು ಏನಪ್ಪಾ ಅಂದ್ರೆ ಅವ್ರನ್ನ ಟೀಕೆ ಮಾಡೋ ಹಾಗಿಲ್ಲ. ನಮ್ಮ ಪಾಡಿಗೆ ನಾವ್ ಇರ್ಬೇಕು, ನಮ್ಮ ಪ್ರಾಕ್ಟೀಸ್ ನಾವು ಮಾಡ್ತಾ ಇರ್ಬೇಕು, ನಾವು ಒಂದೇ ರೀತಿ ಇರ್ಬೇಕು. ನೋಡಿ, ಹೊಗಳಿಕೆಗೆ ನಾವು ಖುಷಿ ಪಡೋಂಗಿಲ್ಲ, ತೆಗಳಿಕೆಗೆ ದುಃಖ ಪಡೋಂಗಿಲ್ಲ. ಹೀಗಾಗಿ ನಾವು ಆರಾಮಾಗಿ ನಮ್ಮಷ್ಟಕ್ಕೆ ನ್ಯೂಟ್ರಲ್ ಆಗಿದ್ರೆ ಅದು ತನ್ನಿಂತಾನೇ ಎಲ್ಲ ಅವಾಯ್ಡ್ ಆಗ್ತದೆ. ಇದು ಅನುಭವಿಸಿ ಹೇಳಿದ್ದು. ನಮ್ಮ ಜೊತೆ ನೇತ್ರಾವತಿ ಇದ್ದಾರೆ. ನೇತ್ರಾವತಿ, ಆ, ಇದುವರೆಗಿನ ಮಾತು ಕೇಳಿದ್ರೆ ನೀವು ಕೂಡ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ. ಆ, ನಮ್ಮ ಯೋಗ ಗುರುಗಳು ಹೇಳ್ತಾ ಇರುವಂಥದ್ದು ನಿಮ್ಗೇನು ಅನ್ನಿಸ್ತಾ ಇದೆ? ಇಲ್ಲ ಸರ್, ಅವ್ರು ಹೇಳ್ತಾ ಇರೋದು ಸವಿಸ್ತಾರವಾಗಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಅವ್ರು ಸರ್ ಹೇಳಿದ್ರಲ್ಲ ಒಂದ್ ಇದು, ಅದು ಕರೆ ಅದನ್ನ ಅನುಭವ ಮಾಡಿದವರಿಗೆ ಅದು ಗೊತ್ತಾಗ್ತದ, ಹೇಳುವುದಕ್ಕಿಂತ ಅನುಭವ ಆದವರಿಗೆ ಅದು ಮುಂದ ಸೂಚನೆಗಳು ಯಾವ ತರ ಸಿಗ್ತಾವ ಅನ್ನೋದು ಸರ್ ಅವರು ಅದ ಅನುಭವ ಅನುಭವಿಸಿದವರಿಗೆ ಗೊತ್ತಾಗ್ತದ. ಮತ್ತೆ ಆಹಾರ ಪದ್ಧತಿ ಮತ್ತು ಯೋಗದ್ದು ಹೆಂಗ್ ಒಂದಕ್ಕೊಂದು ಸಂಬಂಧ ಇರ್ತದ, ಅಂದ್ರೆ ಸಾತ್ವಿಕ ಆಹಾರದಿಂದ ಅದು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರು ಸರ್. ಅವು ಒಂದಕ್ಕೊಂದು ಸಂಬಂಧ, ಒಂದು ನಾಣ್ಯದ ಎರಡು ಮುಖ ಇದ್ದಂಗ ಸರ್, ಎರಡು ಆಹಾರ ಯೋಗ ಎರಡು ಅನಿಸ್ತದ. ಮತ್ತೆ ಈಗ ಪ್ರತಿಯೊಂದು ಈಗ ಸೂರ್ಯ ನಮಸ್ಕಾರ ಬಗ್ಗೆ ಹೇಳಿದ್ರಿ ಸರ್. ಯಾಕಂದ್ರೆ ಸರ್ ಸವಿಸ್ತಾರವಾಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲರಿಗೂ. ಸೂರ್ಯ ನಮಸ್ಕಾರದಿಂದ ಸಾಕಷ್ಟು ಲಾಭ ಆಗ್ತದಂತಾನೆ. ಮತ್ತು ಗಣಪತಿ ವ್ಯಾಯಾಮ, ನಾನು ಇವಾಗ ಸರ್ ಬಾಯಿಯಿಂದ ಕೇಳಿತು ಇದರ ಬಗ್ಗೆ. ಗಣಪತಿ ಹೇಳೋದೇ ಒಂದು ದೊಡ್ಡ ಸಮಸ್ಯೆ. ಅದರಲ್ಲಿ ಯೋಗಕ್ಕೆ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ನಾವು ಪ್ರವೃತ್ತಿ ಆಗ್ಬೇಕಾಗುತ್ತೆ ಸರ್ ನಿಮ್ಮ ಅನುಭವ? ಮನಸ್ಸು ಅಂದ್ರೆ ಗೊತ್ತಲ್ಲ ನಿಮ್ಗೆ? ಹೌದೌದು. ಫಸ್ಟ್ ಮನಸ್ಸು ಮಾಡ್ಬೇಕು. ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಆಸನ ಇದನ್ನ ಫಸ್ಟ್ ಸರ್. ಓಕೆ, ಬಿಂದು ಮಾಧವ್ ಅವರೇ, ಗಣಪತಿ ವ್ಯಾಯಾಮದ ಬಗ್ಗೆ ಗಣಪತಿ ವ್ಯಾಯಾಮ ಒಂದ್ಸರ್ತಿ ಸರ್ ಸ್ಟುಡಿಯೋದಲ್ಲಿ ಅಥವಾ ನಮ್ಮ ಸ್ಟುಡಿಯೋದಲ್ಲಿ ರಿಕಾರ್ಡ್ ಮಾಡಿ ಕಳಿಸ್ಬಿಡ್ತೀವಿ ಬಿಡಿ. ಥ್ಯಾಂಕ್ ಯು. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕೋಣ ಅವಾಗ. ಒಂದು 8 ಮಿನಿಟ್ಸ್ ಆಗತ್ತೆ ಮ್ಯಾಕ್ಸಿಮಮ್. ಅದು 5 ತರ ಇರುತ್ತೆ, ಅದನ್ನ ಮಾಡೇ ತೋರಿಸ್ಬೇಕು. ಅದನ್ನ ಒಂದು ಸರ್ತಿ ಮಾಡಿಬಿಟ್ಟು ರಿಕಾರ್ಡ್ ಮಾಡಿ ಹಾಕ್ಬಿಡ್ತೀವಿ ಸರ್ ಚಾನಲ್ಗೆ. ಓಕೆ ಓಕೆ, ಎಸ್ ವಿಕಾಸ್. ನಮಸ್ಕಾರಗಳು ಸರ್. ಖಂಡಿತವಾಗಿನೂ ನಮ್ಗೆ ಯೋಗಾಭ್ಯಾಸದ ಬಗ್ಗೆ, ಯೋಗ ಮತ್ತು ಧ್ಯಾನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು. ಹೇಗೆಂದ್ರೆ ನಮ್ಮ ವಿವಿಧ ಆಸನಗಳ ಮುಖಾಂತರ ನಾವು ಯೋಗ ಹೇಗೆ ಮಾಡಬೇಕು, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ನಾವು ಅಭ್ಯಾಸ ಮಾಡ್ಕೋಬೇಕು, ಹೇಗೆ ನಮ್ಮ ಮನಸ್ಸನ್ನ ಆ ರೀತಿಯಾಗಿ ಏಕಾಗ್ರತೆ ತಂದ್ಕೋಬೇಕು, ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ನಾವು ಮಾಡಲಿಕ್ಕೆ ಯೋಗಾಭ್ಯಾಸಗಳ ಆಸನಗಳ ಮುಖಾಂತರ ನಮ್ಮ ದೈಹಿಕವಾಗಿರ್ಬೋದು ಆರೋಗ್ಯನ ನಾವು ಯಾವ ರೀತಿ ಮತ್ತೆ ಒಂದು 10 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ, ನಾವು ಬದುಕೋದಕ್ಕೆ ಜೀವನ ಮಟ್ಟದಲ್ಲಿ ಅವ್ರಿಗೆ ಯೋಗ ಮಾಡೋದ್ರ ಮುಖಾಂತರ ನಮ್ಮ ಜೀವನನ ಖಂಡಿತವಾಗಿಯೂ ಉಸಿರಾಟದ ಮುಖಾಂತರ ಹೇಗೆ ನಾವು ಅಭ್ಯಾಸ ಮಾಡ್ಕೊತೀವಿ, ಹಾಗೇನೆ ಒಂದು 10 ರಿಂದ 20 ವರ್ಷ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅನ್ನೋದಕ್ಕೆ ತುಂಬ ಚೆನ್ನಾಗಿ ಹೇಳಿದರು. ಹಾಗೇನೆ ಆಹಾರ ಪದ್ಧತಿನೂ ಹೇಗೆ ಯೋಗಕ್ಕೆ ಸಂಬಂಧ ಅಂತ ಹೇಳಿದರು. ವಿಶೇಷವಾಗಿ ಮಹಿಳೆಯರಿಗೆ ಯೋಗಾಭ್ಯಾಸ ಯಾವ ಕಾಲಘಟ್ಟದಲ್ಲಿ ಬೇಕಾಗುತ್ತೆ ಅನ್ನೋದಕ್ಕೂ ತಿಳಿಸ್ಕೊಟ್ರು. ಯಾಕೆಂದ್ರೆ ಗರ್ಭಿಣಿಯರಿಗಿರ್ಬೋದು, ಋತುಚಕ್ರ ಇರೋ ಸಂದರ್ಭದಲ್ಲಿರ್ಬೋದು ತುಂಬ ಚೆನ್ನಾಗಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಮಗೆ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕಂದ್ರೆ, ಯಾಕೆಂದ್ರೆ ನಮ್ಮ ಜಯಪ್ರಕಾಶ್ ನಾಗ್ತಿಳಿ ತರಗತಿಯ ಮುಖಾಂತರ ಮಾರ್ಗದರ್ಶನ ಕೊಡ್ತಿದ್ದಾರೆ. ಇದು ಯೋಗ ನಮಗೆ ಎಲ್ಲರಿಗೂ ವಿಶೇಷವಾಗಿ ಇದು ಬೇಕೇ ಬೇಕಾಗಿರೋದು, ಅತ್ಯಗತ್ಯವಾಗಿರೋದು ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ಓಕೆ, ಗುಡ್ ವಿಕಾಸ್, ತುಂಬ ಸಂತೋಷ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡಬೇಕು. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಯೋಗಾಭ್ಯಾಸದ ಕುರಿತು ಒಂದು 25 ವಿಡಿಯೋಗಳಾದರೂ ಇದೆ. ಬಿ ಕೆ ಸೆಂಗಾರ್ ಅವರ ಸಂದರ್ಶನವೂ ಸೇರಿ, ಈ ಹಿಂದೆ ಬಿಂದು ಮಾಧವ ಮಾತಾಡಿರೋದು ಸೇರಿ. ಜೊತೆಗೆ ನಿಮಗೆ ಇನ್ನೊಂದು ಮಾಹಿತಿಯನ್ನು ಕೊಡ್ತಾನೆ. ಪಬ್ಲಿಕ್ ಸ್ಪೀಕಿಂಗ್ 5 ನಿಮಿಷದಲ್ಲಿ ಒಂದೇ ದಿನ ಭಾಷಣ ಕಲಿಯೋದು ಹೇಗೆ ಅಂತ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೇನೆ. ಈಗ ಜೂನ್ 24ನೇ ತಾರೀಕು ಬುಧವಾರ ಈ ಕಾರ್ಯಕ್ರಮ ಇರುತ್ತೆ, ಒಂದು ದಿನದ ತರಬೇತಿ ಕಾರ್ಯಾಗಾರ. ಹಾಗೆಯೇ ಜುಲೈನಲ್ಲಿ 17, 18, 19 3 ದಿನಗಳ ಕಮ್ಯುನಿಕೇಷನ್ ಕ್ಯಾಂಪ್ ಇರುತ್ತದೆ. ಅದು ರೆಸಿಡೆನ್ಷಿಯಲ್ ಕ್ಯಾಂಪ್ ಇರುತ್ತೆ. ಇದು ಯಾವುದೇ ಮಾಹಿತಿ ಬೇಕು ಅಂದರೆ ತಾವುಗಳು 9341259267ಗೆ ಕರೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ನಮ್ಮ ಬಿಂದು ಮಾಧವ್ ಅವರು ಕೂಡ ನಾನು ಹಿಂದೆ ಆಫ್ಲೈನ್ ವರ್ಕ್ಶಾಪ್ಸ್ ಮಾಡಿದಾಗ ಬಂದು ಪಾರ್ಟಿಸಿಪೇಟ್ ಮಾಡಿ ಅವರು ಖುಷಿ ಅನುಭವಿಸಿದ್ದಾರೆ. ಅವ್ರ ಕುಟುಂಬದವರೆಲ್ಲ ಬಂದಿದ್ದಾರೆ.
ಅದಷ್ಟೇ ಅಲ್ಲ, ನಮ್ಮ ಆನ್ಲೈನ್ ಕ್ಲಾಸನ್ನು ಸೇರಿ ಸ್ವಲ್ಪ ಕಾಲ ಆನ್ಲೈನ್ನಲ್ಲೂ ಬಂದರು, ಒನ್ ಡೇ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದ್ದಾರೆ. ನಿಮ್ಮ ನನ್ನ ತರಬೇತಿಯ ಆ, ಬಗ್ಗೆ ನಿಮ್ಮಿಂದ ಮಾತುಗಳು ಕೇಳಬೇಕು ಅಂತ ಬಯಸ್ತಾ ಇದ್ದೇನೆ. ನನ್ ಮುಖಾನೇ ಹೇಳುತ್ತೆ ಸರ್ ನಿಮ್ಗೆ. ಇರ್ಲಿ, ಕೆಲವು ಮಾತುಗಳಲ್ಲೂ ಬೇಕು, ಮುಖದಲ್ಲಿ ನಮ್ಮ ಹೋಟೆಲ್ ಎಲ್ಲರಿಗೂ ಅರ್ಥ ಆಗಲ್ಲ. ಜಯಪ್ರಕಾಶ್ ಸರ್ದು ನಮ್ದು ಇದು ಅಂತಂದ್ರೆ ತರಬೇತಿ ಅಂತ ತಕ್ಷಣ ನಮ್ಗೆ ಹೋಟೆಲ್ ಸ್ಪ್ರಿಂಗ್ಸ್ ನೆನಪಾಗತ್ತೆ. ಈಗಲೂ ಕೂಡ ಹೋಟೆಲ್ ಸ್ಪ್ರಿಂಗ್ಸ್ ಅಲ್ಲೇ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು 24ನೇ ಸರ್, ತಾರೀಕು. ಥ್ಯಾಂಕ್ ಯು ಸರ್. ಹಾ, ಅದೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದು ಆ ಜಾಗ ಮಹಿಮಾನೋ ತಮ್ಮ ಮಹಿಮಾನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬಾ ಎಂಜಾಯ್ ಮಾಡಿದೀವಿ ಆ ಇದನ್ನ. ಹೋಟೆಲ್ ಸ್ಪ್ರಿಂಗ್ಸ್ ನಲ್ಲಿ ಏನು ಇದು ಮಾಡಿದ್ರಲ್ಲ ವರ್ಕ್ಶಾಪ್, ಹ್ಮ್. ಒಂದ್ 3-4 ವರ್ಕ್ಶಾಪ್ ನ ಇದ್ ಮಾಡಿದ್ವಿ. ಆ ಡ್ರಾಮಾಗಳು, ಆ ಇದು ಎಂಜಾಯ್ಮೆಂಟ್, ಅಲ್ಲೂ ಸ್ವಲ್ಪ ನಾನು ಯೋಗ ಹೇಳ್ಕೊಡಕ್ ಅವಕಾಶ ಕೊಟ್ಟಿದ್ರಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸರ್. ಆಮೇಲೆ ಈ ಒನ್ ಡೇ ತುಂಬಾ ವರ್ಕ್ಶಾಪ್ಗೂ ಎಜುಕೇಟಿವ್. ಬಂದ್ರಿ, ಈ ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ಗೆ ಬಂದ್ರಲ್ಲ, ಅದನ್ನ ನೀವು ಯಾವ ತರ ಅನುಭವಿಸಿದ್ರಿ? ಪಬ್ಲಿಕ್ ಸ್ಪೀಕಿಂಗ್ ಅಂತಂದ್ರೆ ನಮ್ಗೆ ಹೇಗೆ ಅಡ್ರೆಸ್ ಮಾಡೋದು ಸ್ಟಾರ್ಟಿಂಗು, ಆಮೇಲೆ ಎಂಡಿಂಗ್ ಹೇಗೆ ಮಾಡೋದು, ಮಧ್ಯದಲ್ಲಿ ಹೇಗೆ, ಏನು ಗೊತ್ತಿರ್ಲಿಲ್ಲ. ಹ್ಮ್. ಸೊ ಈಗ ನಾವ್ ಎಲ್ಲಾದ್ರೂ ಏನಾದ್ರೂ ಮಾತಾಡಕ್ ಹೋದ್ರೆ ಸರಳವಾಗಿ ಮಾತಾಡ್ಬಿಡ್ತೀವಿ. ಹಾಗೆ ನಮ್ಗೇನ್ ಪ್ರಿಪರೇಷನ್ ಬೇಕಾಗಿಲ್ಲ. ಈಗ ಮುಂಚೆ ಈ ತರ ಯೂಟ್ಯೂಬ್ ಲೈವ್ ಬನ್ನಿ ಅಂದ್ರೆ ಬರ್ತಿರ್ಲಿಲ್ಲ, ಇವತ್ತು ಇಲ್ಲ, ಬಂದ್ರಿ, ಇವತ್ತು ಹೌದು. ಬಂದ್ರಿ. ಸೊ ಹೌದು. ಅಲ್ಲೆಲ್ಲ ನಮ್ಮ ಕ್ಲಾಸ್ಗಳು ನಿಮ್ಗೆ ಹೆಲ್ಪ್ ಆಗಿದ್ಯಾ? ಕ್ಲಾಸ್ಗಳೇ ಹೆಲ್ಪ್ ಆಗಿತ್ತು. ಅಂದ್ರೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗಬೇಕು, ನಮ್ಮ ಆನ್ಲೈನ್ ಕ್ಲಾಸಿಗೆ ಬರಲಿ ಅಥವಾ ಆಫ್ಲೈನ್ ವರ್ಕ್ಶಾಪಿಗೆ ಬರಲಿ, ಪ್ರತಿಯೊಂದರಿಂದ ಲಾಭ ಇರುತ್ತೆ. ಆ ಲಾಭನ ನಾವು ಪಡ್ಕೋಬೇಕಷ್ಟೆ. ಅದೇ ರೀತಿ ಹೌದು. ಯೋಗಾಸನದ ನಾವು ಅಭ್ಯಾಸ ಮಾಡ್ತಾ ಇದ್ದರೆ ಅದರಿಂದ ಏನೋ ಒಂದು ಲಾಭ ಇದೆ. ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ನಮ್ಮ ಫಿಸಿಕಲ್ ಔಟ್ಫಿಟ್, ಮೆಂಟಲ್ ಔಟ್ಫಿಟ್, ಸಣ್ಣ ಪುಟ್ಟದಕ್ಕೆಲ್ಲ ಹೆಂಗೆಂಗೋ ಆಡಲ್ಲ ನಾವು. ಯಾಕೆಂದರೆ ಆ ಮೆಂಟಲ್ ಬ್ಯಾಲೆನ್ಸ್ ಇರ್ತೀವಿ, ಸ್ಥಿತಪ್ರಜ್ಞತೆ, ಕಂಪೋಸ್ಡ್, ಬ್ಯಾಲೆನ್ಸ್ಡ್ ಆಗೋದಕ್ಕೆ ಯೋಗಾಸನ ತುಂಬ ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ. ನಾನು ಹೈಸ್ಕೂಲ್ ದಿನಗಳಲ್ಲಿಯೇ ಯೋಗಾಸನವನ್ನು ಕೆಲ ವರ್ಷಗಳು ನಾನು ಅಭ್ಯಾಸ ಮಾಡ್ತಾ ಇದ್ದೆ. ಅದರ ಲಾಭದ ಆಧಾರದ ಮೇಲೆ ಈಗ ಆಗಾಗ ಸ್ವಲ್ಪ ನಾವು ವ್ಯಾಯಾಮವನ್ನು ಕಡಿಮೆ ಮಾಡಿದ್ರು ಎಲ್ಲೋ ಒಂದು ಕಡೆ ಫಿಸಿಕಲಿ ಬ್ಯಾಲೆನ್ಸ್ ಆಗೋದಕ್ಕೆ ಈ ಯೋಗಾಸನ ಮತ್ತು ಮನಸ್ಥಿತಿ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಖಂಡಿತವಾಗಿ ನಾನು ಶಿಫಾರಸ್ ಮಾಡ್ತೇನೆ. ಈಗಂತೂ ಮುಂಚೆ ಅಂದರೆ ರೆಗ್ಯುಲರ್ ಎಲ್ಲ ಕಡೆ ಕ್ಲಾಸ್ ಸಿಗ್ತಾ ಇರಲಿಲ್ಲ. ಇಂಟರ್ನ್ಯಾಷನಲ್ ಡೇ, ಯೋಗ ಡೇ ಮಾಡಿದ ಮೇಲೆ ಪ್ರಚಾರ ಜಾಸ್ತಿ ಸಿಕ್ತು. ಎಲ್ಲ ಕಡೆ ಎಲ್ಲ ಏರಿಯಾನಲ್ಲಿ ಕ್ಲಾಸ್ ಇದೆ ಅಲ್ವಾ ಬಿಂದು ಮಾಧವ್ ಅವರೇ? ಎಲ್ಲೋ ಒಂದು ಕ್ಲಾಸ್ ಬಂದ್ರು ನಿಮ್ಮ ಆರೋಗ್ಯ ಉದ್ಧಾರ ಆಗುತ್ತೆ, ನೀವು ಉದ್ಧಾರ ಆಗ್ತೀರಾ. ಏನಂತೀರಾ ಸರ್? ನಿಜ ಸರ್, ಎಲ್ಲಾ ಕಡೆ ಕ್ಲಾಸ್ಗಳು ಶುರುವಾಗಿದ್ದಾವೆ. ತುಂಬಾ ಚೆನ್ನಾಗಿ ಈ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ. ಒಂದ್ 2-3 ಆರ್ಗನೈಸೇಷನ್ ಚೆನ್ನಾಗಿ ಟ್ರೈನ್ ಅಪ್ ಮಾಡಿ ಎಲ್ಲಾ ಕಡೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಆದ್ರೂ ಜನ ಹೋಗೋದು, ನನ್ನ ಒಂದು ನೋಡಿದ ಪ್ರಕಾರ ಜನ ಎಲ್ಲ ಒಂದು 100 ಮನೆಗೆ ಒಂದು 4-5 ಮನೆಯವ್ರು ಹೋಗ್ತಾ ಇದ್ದಾರೆ. ಅಂದ್ರೆ ಎಷ್ಟು ಜನರಿಗೆ? ಇನ್ನೊಂದು 80-85 ಮನೆಯವ್ರು ಹೋಗ್ತಾ ಇಲ್ಲ. ಅಂದ್ರೆ ನಮ್ಗಿದ್ರ ಲಾಭ ಇದೆ ಗೊತ್ತು, ಆದ್ರೆ ಬೇರೆ ಬೇರೆ ಏನೇನೋ ರೆಸ್ಟೋರೆಂಟ್ ಅವು ಇವು ಅಂತಾರೆ ಸರ್, ಅವು ಮಾತ್ರ ಒಂದೊಂದು ರೋಡ್ಗೆ 5-10 ಜಾಸ್ತಿ ಆಗ್ತಾ ಇದೆ. ಓಕೆ, ಎಸ್ ಪ್ರವೀಣ್ ಹೇಳಿ. ನ್ಯೂಸ್ ಚಾನೆಲ್ ಜಾಸ್ತಿ ಜನ ನೋಡ್ತಾರೆ, ಭಕ್ತಿ ಚಾನೆಲ್ ಕಡಿಮೆ ಜನ ನೋಡ್ತಾರೆ. ಭಕ್ತಿ ಚಾನೆಲ್ ಯಾರು ನೋಡ್ತಾರ ಅವರೆಲ್ಲ ಯೋಗಾಸನಕ್ಕೆ ಬರ್ತಾರೆ. ನ್ಯೂಸ್ ಚಾನೆಲ್ ಯಾರು ನೋಡ್ತಾರ ಅವರೆಲ್ಲ ಹೋಟೆಲ್, ಪಿಜ್ಜಾ ಎಲ್ಲ ಕಡೆ ಹೋಗ್ತಾರೆ. ಅಷ್ಟೇ, ಹೋಗ್ತಾರೆ, ನಿದ್ದೆಗೆಡಿಸ್ಕತ್ತಾರೆ ಬೇರೆ ಬೇರೆ ನೋಡ್ಬಿಟ್ಟು. ಅವತ್ ನಿದ್ದೆ ಬರಲ್ಲ ಬೇಗ. ರಾತ್ರಿ ಎಲ್ಲ ಮೊಬೈಲ್ ನೋಡೋದು, ಲೇಟ್ ಆಗಿ ಹೇಳೋದು, ಇವೆಲ್ಲ ಇರ್ತವೆ. ಬಟ್ ಇನ್ನು ಅನಿವಾರ್ಯವಾಗಿ ಈಗ ಸಾಫ್ಟ್ವೇರ್ನವರು, US ನವ್ರಿಗೆ, UK ನವ್ರಿಗೆ ರಾತ್ರಿ ಎಲ್ಲ ಕೆಲಸ ಮಾಡ್ಬೇಕಲ್ಲ, ಅವ್ರಿಗಂತೂ ಏನ್ ಮಾಡಕ್ಕಾಗಲ್ಲ. ಜೀವನ, ಹೊಟ್ಟೆ ಪರಿಸ್ಥಿತಿ ಏನ್ ಮಾಡಕ್ಕಾಗಲ್ಲ. ಅವ್ರು ಹೊಟ್ಟೆ ತುಂಬ್ಕೋಬೇಕು, ಅವ್ರು ನಿದ್ದೆಗೆ ಎಳ್ಳೇಬೇಕು, ಅವ್ರು ಲೇಟ್ ಆಗಿ ಎಳ್ಳೇಬೇಕು. ಅಲ್ಲ, ಈಗ ಮಧ್ಯರಾತ್ರಿನೂ ಎಲ್ಲ ಸರ್ವಿಸ್ ಇದೆಯಂತೆ ಸರ್. 1 ಗಂಟೆ 2 ಗಂಟೆಗೂ ಬುಕ್ ಮಾಡ್ಬಿಟ್ಟು ತರಿಸ್ಕೊಂಡು ಗಬ ತಿಂತಾ ಇದ್ದಾರೆ. ಹೌದೌದೌದು, ಅದೇನ್ ಹೇಳ್ತಾರಲ್ಲ, ಆ ಟೈಮ್ ನಲ್ಲಿ ತಿಂದ್ರೆ ಆಯುರ್ವೇದ ಹೇಳ್ತದೆ, ಸೂರ್ಯಾಸ್ತ ಆದ್ಮೇಲೆ ತಿಂದ್ರೇನೆ ಒಳ್ಳೇದಲ್ಲ. ನಿಮ್ ಮಧ್ಯರಾತ್ರಿ ತಿಂದ್ರೆ ಎಷ್ಟು ತೊಂದರೆ ಆಗತ್ತೆ ನೀವೇ ನೋಡ್ಕೊಳ್ಳಿ. ಸೊ ಅವೆಲ್ಲ ಮುಂದೆ ಬರೋ ದಿನಗಳಲ್ಲಿ
ಫಲಿತಾಂಶ ಕೊಡ್ತಾ ಹೋಗ್ತವೆ. ಅಂದ್ರೆ ನಾವು ನಿಯಮಿತವಾದ ವ್ಯಾಯಾಮ, ನಿಯಮಿತವಾದ ಆಹಾರ, ಸಮಯಕ್ಕೆ ಸರಿಯಾದ ಟೈಮ್ ಆಹಾರ ಇವೆಲ್ಲ ಟೈಮ್ ತುಂಬಾ ಮುಖ್ಯ ಆಗ್ತದೆ ಅಂತ ಆಯ್ತು. ಹೌದು. ಎಸ್, ನಮ್ ಜೊತೆ ಪ್ರವೀಣ್ ಇದಾರಲ್ಲ. ಪ್ರವೀಣ್, ಈ ಮಾತುಕತೆ ಎಲ್ಲ ಹೇಗೆ ಅನಿಸ್ತು ಪ್ರವೀಣ್? ನಮಸ್ಕಾರ ಸರ್. ಹ್ಮ್. ಸರ್ ಸರ್ ಚೆನ್ನಾಗಿ ಯೋಗ ಮತ್ತು ಧ್ಯಾನ ಅಥವಾ ನಾಮ ಜಪ ಇದನ್ನ ಅವರು ಚೆನ್ನಾಗಿ ಹೇಳ್ಕೊಟ್ರು. ಆ, ಮತ್ತು ಯೋಗ ಮತ್ತು ಆಹಾರ ಪದ್ಧತಿ ಇದನ್ನು ಕೂಡ ಅವರು ಹೇಗೆ ಆ, ಒಂದು ಲಿಂಕ್ ಆಗಿದೆ ಅದನ್ನು ಕೂಡ ಸರಿಯಾಗಿ ಹೇಳ್ಕೊಟ್ರು. ವಿಶೇಷವಾಗಿ ಇನ್ನೊಂದೇನಂದ್ರೆ ಈಗ ಈಗೋ ಕಂಟ್ರೋಲ್ ಮಾಡೋದು ಅದನ್ನು ಕೂಡ ಹೇಳ್ಕೊಟ್ರು. ಅಂದ್ರೆ ಈಗೋ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಈಗ ನಾವು ನೋಡಿದೀವಿ, ಈಗ ಯಾರಾದ್ರೂ ಸೆಲೆಬ್ರಿಟಿ ಇರ್ಬೋದು, ಅವ್ರಿಗೆ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಸರ್ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಹೇಗಂದ್ರೆ ಈಗ ಜಾಸ್ತಿ ಹೊಗಳಿದ್ರೆ ನಾವು ಜಾಸ್ತಿ ಖುಷಿ ಆಗ್ಬಾರ್ದು, ಅಥವಾ ತೆಗಳಿದ್ರೆ ದುಃಖನೂ ಆಗ್ಬಾರ್ದು. ಒಂದು ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರ್ಬೇಕಂತ ಅದನ್ನ ಅವರು ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಗಣಪತಿ ಯೋಗ ಅದನ್ನು ಕೊಟ್ರು. ಸಾಕಷ್ಟು ಕಲೀಲಿಕ್ಕೆ ಸಿಕ್ತು. ತುಂಬಾ ಧನ್ಯವಾದಗಳು. ಎಸ್, ಸುದರ್ಶನ್, ತಾವೇನಾದ್ರು ಹೇಳಿದೆ ಪ್ರಶ್ನೆ ಕೇಳ್ತೀರಾ ಸರ್ಗೆ? ಹೌದು ಸರ್. ಆಕ್ಚುಲಿ ಸರ್ ಸರ್ ಮಾತಾಡ್ತಾ ಇದ್ರೆ ಇನ್ನೂ ಬಹಳಷ್ಟು ಯೋಗ ಬಗ್ಗೆ ತಿಳ್ಕೊಳ್ಬೇಕು. ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ, ಬಹಳ ಸರಳವಾಗಿ ತಿಳಿಸ್ತಾ ಇದ್ದಾರೆ. ನಂದು ಒಂದ್ ಪ್ರಶ್ನೆ ಏನಂದ್ರೆ, ಯೋಗ ನನಗ್ ಗೊತ್ತಿರೋ ಹಾಗೆ ಬೆಳಗ್ಗೆ ಮತ್ತೆ ಸಂಜೆ ಟೈಮ್ಗಳಲ್ಲಿ ಮಾಡಬಹುದು ಅಂತೇಳಿ ನನಗ್ ಗೊತ್ತಿರೋ ಹಾಗೆ. ಹೌದಾ, ಅದು ಸರಿನಾ ಅಥವಾ ಬರೀ ಬೆಳಗ್ಗೆ ಟೈಮ್ ಮಾತ್ರನೇ ಮಾಡ್ಬೇಕಾ ಸರ್? ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು. ಅಂದ್ರೆ 4:15 6 ಗಂಟೆ ಯಾವುದೇ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು. ಆ ಯೋಗ ಒಂದೇ ಅಲ್ಲ, ಯಾವುದೇ ಕೆಲಸನು ಜಪ ಮಾಡ್ಬೋದು, ದೇವ್ರ ಪೂಜೆ ಮಾಡ್ಬೋದು. ಆ ಟೈಮ್ನಲ್ಲಿ ಏನ್ ಮಾಡ್ತಿರಲ್ಲ ಅದು ತುಂಬಾ ಫಲ ಕೊಡ್ತದೆ. ಸಾಯಂಕಾಲ ಅಕಸ್ಮಾತ್ ಬೆಳಿಗ್ಗೆ ಆಗ್ಲಿಲ್ಲ ಅಂದ್ರೆ ನೀವು ಸಾಯಂಕಾಲ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಅಷ್ಟೇ. ಓಕೆ ಸರ್. ಓಕೆ, ಸರ್ ಹೇಳಿ. ಇನ್ನೊಂದು ಇದೆ. ಯಾರೇ ಒಬ್ರು ಸಿಂಪಲ್ ಆಗಿ ಮನೆಯಲ್ಲೇ ಯೋಗ ಮಾಡ್ತೀನಿ ಅಂದ್ರೆ ಅವ್ರಿಗೊಂದು ರೂಟ್ ಮ್ಯಾಪ್ ಹೇಳೋದಾದ್ರೆ ಯಾವ್ದಾದ್ಮೇಲೆ ಹೇಗ್ ಮಾಡ್ಬೋದು ಅಂತ ಹೇಳಿ ಸರ್? ಏನಿಲ್ಲ, ಮನೆಯಲ್ಲೇ ಮಾಡಂತ ನಾವು ಯಾವಾಗ್ಲೂ ಹೇಳೋದು. ನಮ್ ಥೀಮು ಅದೇ. ಫಸ್ಟ್ ನಾವೇನ್ ಮಾಡ್ತೀವಿ, ತಂದೆ ತಾಯಿ ಇಬ್ಬರಿಗೆ ಕರಿತೀವಿ. ಅವರಿಗೆ ಮನೆಯಲ್ಲಿ ಮಾಡಿ, ಅವ್ರು ಕಲಿಸ್ಕೊಟ್ಟು ಮನೆಯಲ್ಲಿ ಮಾಡಿ ಅಂತ ಹೇಳ್ತೀವಿ. ಮನೆಯಲ್ಲಿ ಮಾಡಿ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ? ಅವ್ರು ಮಾಡಿದ್ದನ್ನ ಮಕ್ಕಳು ನೋಡ್ತಾರೆ, ಮಕ್ಕಳು ಮಾಡಿ ನೋಡಿ ಅದನ್ನ ಕಲಿತಾರೆ. ಸೊ ಮನೆಯಲ್ಲಿ ಮಾಡೋರಿಗೆ ಏನಪ್ಪಾ ಅಂತಂದ್ರೆ, ಒಬ್ಬ ಗುರು ಹತ್ರ ಒಂದ್ ಸ್ವಲ್ಪ ದಿವಸ ಕಲಿಬೇಕು. ಕಲ್ತು ಬಿಟ್ಟು ಆಮೇಲೆ ಮನೆಯಲ್ಲಿ ಮಾಡೋದು ಒಳ್ಳೇದು. ಯಾವಾಗಲೂ ಡೈರೆಕ್ಟ್ ಮನೆಯಲ್ಲಿ ಮಾಡೋದು ಅಷ್ಟೊಂದು ಇದಾಗೋದಿಲ್ಲ. ಈಗ ಆನ್ಲೈನ್ ಎಲ್ಲ ಹೇಳ್ತಾರಲ್ಲ, ಅಷ್ಟೊಂದು ಇಫೆಕ್ಟ್ ಆಗೋದಿಲ್ಲ. ಆಫ್ಲೈನೇ, ಇವತ್ತಿನವರೆಗೂ ಆನ್ಲೈನ್ ಮಾಡ್ಲಿಲ್ಲ ನಾನು. ಆಫ್ಲೈನೇ ಮೂರೇ ತಿಂಗಳು ಮಾಡಿ, ಆಫ್ಲೈನ್ ಚೆನ್ನಾಗಿ ಮಾಡಿಬಿಟ್ಟು ಆಮೇಲೆ ಮನೆಯಲ್ಲಿ ಮಾಡಿ. ಓಕೆ, ಗುಡ್. ಈಗ ನಾವು ಇಲ್ಲಿ ಪಬ್ಲಿಕ್ ಸ್ಪೀಕಿಂಗು ಆನ್ಲೈನಲ್ಲಿ ಹೇಳ್ಕೊಡ್ತೀವಿ. ಆದರೆ ಬಾಡಿ ಲ್ಯಾಂಗ್ವೇಜು ಕರೆಕ್ಷನ್ಗೆಲ್ಲ ಒಂದೊಂದು ಸರಿ ಮಧ್ಯದಲ್ಲಿ 1 ಡೇ ವರ್ಕ್ಶಾಪು 3 ಡೇಸ್ ಕ್ಯಾಂಪಿಗೆ ಬರೇಳೋ ಉದ್ದೇಶನೂ ಇದೇನೇನೆ. ಆನ್ಲೈನಲ್ಲಿ ನಾವು ನಿಮ್ಮನ್ನು ರೆಡಿ ಮಾಡ್ಬೋದು, ಕಾನ್ಫಿಡೆನ್ಸ್ ಕೊಡ್ಬೋದು. ಎರಡು ಬ್ಯಾಲೆನ್ಸ್ ಮಾಡಿದಾಗ ಅದು ಮತ್ತಷ್ಟು ಚೆನ್ನಾಗಾಗ್ತದೆ. ಬಿಂದು ಮಾಧವ್ ಅವರು ಹೇಗಿದ್ರು ಆಫ್ಲೈನ್ನೇ ಅವರು ಪ್ರಿಫರ್ ಮಾಡಿ ಮಾಡ್ತಾ ಬಂದಿದ್ದಾರೆ. ಸರ್, ತುಂಬ ಚೆನ್ನಾಗಿ ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ರಿ. ಮುಂಚೆ ಏನಾದ್ರು ಕೇಳಿದರೆ ಹಿಂಜರಿತಾ ಇದ್ದವರು ಇವತ್ತು ನಿರ್ಭಿಡೆಯಿಂದ ಮಾತಾಡಿದ್ರೆ ಅದು ನನಗೆ ಸಿಕ್ಕ ಯಶಸ್ಸು ಅಂತ ವೀಕ್ಷಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮಗೆ ಅದು ಇದೆಲ್ಲ ಕ್ರೆಡಿಟ್ ಎಲ್ಲ ತಮ್ಗೆ ಹೋಗ್ಬೇಕು. ಯಾಕೆಂದ್ರೆ ಹಿಂದೆ ಎಲ್ಲ ಹೇಳಿದಾಗ ಬರೋದಕ್ಕೆ ಹಿಂಜರಿಕೆ ಇತ್ತು. ಈ ಸರಿ ಹೇಳಿದ ತಕ್ಷಣ ಬನ್ನಿ ಗುರುವಾರ ಅಂದರೆ ಎಸ್ ಸರ್ ಬರ್ತೀನಿ ಅಂದರು, ಅಷ್ಟೇ ಸಿಂಪಲ್. ಸೊ ನಮಗೂ ಆ ಥರ ಖುಷಿ ಆಗುತ್ತೆ. ಸರ್, ಇನ್ನೇನಾದರೂ ಕೊನೆಯ ರಿಮಾರ್ಕ್ಸ್, ಫೈನಲ್ ರಿಮಾರ್ಕ್ಸ್ ಏನಾದ್ರು ಹೇಳೋದಾದ್ರೆ, ಕನ್ಕ್ಲೂಷನ್ ರಿಮಾರ್ಕ್ಸ್ ಹೇಳಿ ಸರ್. ಹಿತ ಬುಕ್ ಮಿತ ಬುಕ್ ಋತು ಬುಕ್ ಅಂತ ಹೇಳ್ತೀವಿ. ವಾವ್ ವಾವ್ ಸರ್, ಅದು ಕೆಲವ್ರಿಗೆ ಅರ್ಥ ಆಗಲ್ಲ, ನೀವು ಅರ್ಥ ಮಾಡಿಸಿ. ಹಿತ ಬುಕ್ ಅಂದ್ರೆ ನಿಮ್ಗೆ ಹಿತವಾದದ್ದನ್ನ ತಿನ್ರಿ ಅಂತ. ಆಮೇಲೆ ಅದನ್ನ ಹಿತವಾದದ್ದನ್ನು ಸಾತ್ವಿಕ ಆಹಾರ. ಆಮೇಲೆ ಮಿತ ಬುಕ್ ಅಂತಂದ್ರೆ ಮಿತವಾಗಿ ತಿನ್ರಿ. ಅರ್ಧ ಹೊಟ್ಟೆ ಊಟ ಮಾಡ್ಬೇಕು, ಅರ್ಧ ನೀರು, 1/4 ಭಾಗ ನೀರು 1/4 ಭಾಗ ಗಾಳಿ. ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ತಿನ್ಬಾರ್ದು. ಋತು ಬುಕ್ ಅಂತಂದ್ರೆ ನೀವು ಮಳೆಗಾಲದಲ್ಲಿ ಮಾವಿನ ಹಣ್ಣು ತಿನ್ನೋಂಗಿಲ್ಲ,
ಮಳೆಗಾಲದಲ್ಲಿ ಯಾವ ತರಕಾರಿ ಯಾವ ಇದು ಸಿಗ್ತವೆ ಅದನ್ನ ತಿನ್ಬೇಕು. ಇವಾಗೆಲ್ಲ ಮಳೆಗಾಲದಲ್ಲೂ ಕಲ್ಲಂಗಡಿ ಹಣ್ಣು ಸಿಗುತ್ತೆ, ಸೊ ಅದು ತಿನ್ನೋ ಹಾಗಿಲ್ಲ. ಯಾವ ಋತುವಿಗೆ ಯಾವ ಫಲ ಬರ್ತದೆ, ಯಾವ ತರಕಾರಿ ಬರ್ತದೆ, ಯಾವ ಇದು ಬರ್ತದೆ ಅದನ್ನ ತಿನ್ಬೇಕು. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅವು ನಿಮಗೆ ಗೊತ್ತೇ ಇದಾವೆ ಎಲ್ಲ. ಚಳಿಗಾಲದಲ್ಲಿ ಕೆಲವೊಂದು ಬರ್ತವೆ ಹಣ್ಣುಗಳು, ತರಕಾರಿಗಳು, ಆಮೇಲೆ ಕೆಲವೊಂದು ಬೆಳೀತವೆ. ನಮ್ಮ ದೇಶದಲ್ಲಿ ಎಲ್ಲ ಸಮೃದ್ಧಿಯಾಗಿದೆ. ಬೇರೆ ದೇಶಗಳಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋ ಅವಶ್ಯಕತೆನೇ ಇಲ್ಲ. ಕಲ್ಲಂಗಡಿ ಹಣ್ಣು ಬೇಸಿಗೆಯಲ್ಲಿ ತಿನ್ರಿ, ಮಳೆಗಾಲದಲ್ಲಿ ನೀರ್ ಹಣ್ಣು ತಿನ್ರಿ, ಆಮೇಲೆ ಚಳಿಗಾಲದಲ್ಲಿ ಇನ್ನೊಂದು ಹಣ್ಣು ತಿನ್ರಿ, ಏನೋ ಸಪೋಟ ತಿನ್ರಿ. ಈ ತರ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ಹಣ್ಣು ತರಕಾರಿಗಳು ಬರ್ತಾವಲ್ಲ, ಅದೇ ರೀತಿ ಅದನ್ನ ತಿನ್ಬೇಕೆ ಹೊರತು ಬೇರೆ ಬೇರೆ ಹಿತಮುಕ್ ಮಿತಮುಕ್ ಋತುಮುಕ್ ಇಷ್ಟೇ. ಇದು ಸಿಂಪಲ್. ಇದನ್ನ ಸಿಂಪಲ್ ಆಗಿದ್ದು ಆದ್ರೆ ನೋಡ್ಕೊಂಡ್ಬಿಟ್ರೆ ನಾವು ಬೇರೆ ರೋಗಗಳು ಬರೋದಿಲ್ಲ. ಆಮೇಲೆ ಇನ್ನೂ ಒಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಹೇಳಿ ಸರ್, ಹೇಳಿ. ನಮ್ಗೆ ದೇವರು 32 ಹಲ್ಲು ಕೊಟ್ಟಿದ್ದಾನೆ. ಹಾ 32 ಹಲ್ಲು ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ಒಂದು ತುತ್ತನ್ನ 32 ಸರ್ತಿ ಅಗಿಬೇಕು. ಓಹೋ ಹೋ ಹೋ. ಇದು ನಾನಲ್ಲ, ಶಾಸ್ತ್ರನೇ ಹೇಳ್ತಿದೆ, ಆಯುರ್ವೇದ ಶಾಸ್ತ್ರ. ಒಂದು ಅಂದ್ರೆ ತುತ್ತನ್ನ ಇವತ್ತಿನ ಕಾಲದ ಜಾಸ್ತಿ ಜನ ಅಗಿಯೋದೇ ಇಲ್ಲ. 32 ಸರ್ತಿ ಅಗದ್ಬಿಟ್ಟು ತಿಂದ್ರೆ ನಮ್ಮಲ್ಲಿ ಸಲೈವ ಫುಡ್ ಜೊತೆಗೆ ಹೋಗ್ಬೇಕು. ಆವಾಗ ನಿಮಗೆ ಇಂಟೆಸ್ಟೈನಲ್ ಗ್ಯಾಸ್, ಇದು ಎಲಿಮೆಂಟರಿ ಕೆನಾಲ್ ಅಂತ, ನಮ್ಮ ಹೊಟ್ಟೆಯಿಂದ ಹಿಡಿದು ಎನಸ್ ತನಕ ಆ ಎಲಿಮೆಂಟರಿ ಕೆನಾಲ್ ನಲ್ಲಿ ಯಾವುದೇ ರೋಗಗಳು ಬರೋದಿಲ್ಲ. ಸರಾಗವಾಗಿ ಎಲ್ಲ ಆರಾಮಾಗುತ್ತೆ. 32 ಬಾರಿ ಒಂದು ತುತ್ತನ್ನ ತಿನ್ಬೇಕು. ಇದಕ್ಕೆ ಜ್ವಲಂತ ಉದಾಹರಣೆ ನಾನೇ ಮಾಡಿದ್ದು, ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಹೇಳಿ ಹೇಳಿ. ನನ್ನ ಸ್ನೇಹಿತರೊಬ್ರು ಬಗವ ಅಂತ 3 ನಿಮಿಷ ತಿನ್ಬಿಡೋರು. ಟಾಯ್ಲೆಟ್ ನಲ್ಲಿ ಹೋಗಿ 20 ನಿಮಿಷ ಕೂಡೋರು. ನನ್ ಟೈಮ್ ಇಲ್ಲ ಊಟ ಮಾಡಕ್ಕೆ ಅಂದ್ರು. ಅಲ್ಲಪ್ಪ ನೀನ್ ಟಾಯ್ಲೆಟ್ ನಲ್ಲಿ 20 ನಿಮಿಷ ಕುತ್ಕೊಳ್ತೀಯಲ್ಲಪ್ಪ ಅಂದೆ. ಅದಕ್ಕೆ ಟೈಮ್ ಇದೆಯಾ? ಮತ್ತೆ ಅನಿವಾರ್ಯ. ಅದೇಪ್ಪ, ನೀನ್ ತಿನ್ನೋದಕ್ಕೆ 20 ನಿಮಿಷ ಮಾಡು, ಅವಾಗ ಟಾಯ್ಲೆಟ್ 3 ನಿಮಿಷ ಆಗುತ್ತೆ. ಸಿಂಪಲ್. ತುಂಬಾ ಸರಳವಾಗಿ ಹೇಳಿದ್ರೆ. ಸೊ ಇಂಥವು ಸಣ್ಣ ಸಣ್ಣ ಟಿಪ್ಸ್ ಇದಾವಲ್ಲ, ಈ ಸಣ್ಣ ಸಣ್ಣ ಟಿಪ್ಸ್ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾವ್ದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು. ಈಗ ನೀವು ಟಾಯ್ಲೆಟ್ ಅಂದಿದ್ದಕ್ಕೆ ಒಂದು ಪ್ರಶ್ನೆ ಕೇಳ್ಬೇಕು ಅನ್ನಿಸ್ತು. ಟಾಯ್ಲೆಟಿಗೆ ಮೊಬೈಲ್ ಹಿಡ್ಕೊಂಬಿಟ್ಟು 20 ನಿಮಿಷ ಕೂತ್ಕೋತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ? ಅಲ್ಲೇ ಕುತ್ಕೋತಾರ ಸರ್ ಅವ್ರು, ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಅದೆಷ್ಟು ತಪ್ಪಲ್ವಾ? ತುಂಬಾ ತಪ್ಪು ಇದು. ಅದು ಏನಂದ್ರೆ ಗಮನ ನಾವು ಏನ್ ಕೆಲಸ ಮಾಡ್ತಿದ್ರು ಅದ್ರ ಕಡೆ ಹೋಗ್ಬೇಕು ಅಂತ ಯೋಗ ಹೇಳ್ತಿದಲ್ವಾ. ಇನ್ನೊಂದ್ ಕಡೆ ಗಮನ ಕೊಡಿ, ಇನ್ನೊಂದ್ ಕೆಲಸ ಮಾಡಿದ್ರೆ ಸರಿ ಆಗೋದಿಲ್ಲ, ಪರಿಪೂರ್ಣ ಆಗೋದಿಲ್ಲ ಕೆಲಸ. ಊಟ ಮಾಡವು ಕೆಲವು ಜನ ಮೊಬೈಲ್ ಇಟ್ಕೊಂಡು ಊಟ ಮಾಡ್ತಾರೆ, ಪರಿಪೂರ್ಣ ಆಗೋದಿಲ್ಲ. ಏನೇ ಮಾಡಿದ್ರು ಒಂದ್ ಕೆಲಸ ಒನ್ ಅಟ್ ಎ ಟೈಮ್. ಮೈಂಡ್ ವರ್ಕ್ ಬೇರೆ ಬೇರೆ ಆಗ್ಬಿಡ್ತದಲ್ಲ. ಕರೆಕ್ಟ್. ಮೈಂಡ್ ಮೊಬೈಲ್ ಕಡೆ ಇರ್ತದೆ, ವರ್ಕ್ ಇಲ್ಲಿ ಹೋಗ್ತದೆ. ಅದನ್ನ ಅನುಭವಿಸಿದವ್ರಿಗೆ ಕೇಳಿ ಹೇಳ್ತಾರೆ. ಒಂದ್ 5-6 ವರ್ಷ ಅಷ್ಟು ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರು ಮೊಬೈಲ್ ಬಿಡು ಅಂತಾರೆ. ಆವಾಗ ಅವ್ರು ಮೊಬೈಲ್ ಬಿಡ್ತಾರೆ ಅಷ್ಟೇ. ನಾವ್ ಹೇಳಿದ್ ಬಿಡೋದಿಲ್ಲ, ಡಾಕ್ಟರ್ ಹೇಳ್ಬೇಕು. ಇದಕ್ಕೆ ತಮ್ಮ ಲಾಸ್ಟ್ ಟೈಮ್ ಇದರಲ್ಲಿ ರಾಮಚಂದ್ರ ಗುರೂಜಿ ಅವರು ಬಂದಿದ್ರು, ತಮಗೆ ಗೊತ್ತಿರ್ಬೇಕು. ಹೌದಲ್ಲ, ನಾವು ಇಲ್ಲಿ ಲೈವ್ ಇದೇ ತರ ಕರೆಸಿದ್ವಿ ಒಂದ್ಸರಿ. ಇದಕ್ ಬಂದಿದ್ರು, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ. ಅವ್ರ ಒಂದ್ ಮಾತು ಹೇಳಿದ್ರು, ಇಲ್ಲಿಂದ ಇಲ್ಲಿಗೆ ಬರ್ಬೇಕೆ ಹೊರತು ಇಲ್ಲಿಂದ ಇಲ್ಲಿಗೆ ಬರಬಾರ್ದು ಅಂತ. ಅವ್ರು 17 ವರ್ಷ ಆಗಿತ್ತಂತೆ ಬಿಟ್ಟು ಓದೋದು. ಸೊ ಈಗ ನಂದು ಅಷ್ಟೇ, 7ನೇ ಕ್ಲಾಸ್ನಲ್ಲಿ ಪುಸ್ತಕ ಹಿಡಿದವನು ಇದುವರೆಗೂ ಪುಸ್ತಕ ಹಿಡಿದಿಲ್ಲ. ಎಲ್ಲ ನಾಗೇಳಿ ಚಂದ್ರಶೇಖರ್ ನೀವು ಕೊಟ್ಟ ಪುಸ್ತಕಗಳು ಎಲ್ಲ ಅವಾಗ ಒಂದೊಂದೊಂದೊಂದು ಪೇಜ್ ಓದ್ತಾ ಇರ್ತೀನಿ. ಅದನ್ ಬಿಟ್ರೆ ಯಾವುದೇ ಪುಸ್ತಕಗಳು ಜ್ಞಾನ ಸಲುವಾಗಿ, ಯೋಗದ ಸಲುವಾಗಿ ಯಾವ ಪುಸ್ತಕನೂ ಓದಿಲ್ಲ. ಎಲ್ಲ ಇಲ್ಲಿ ಬರ್ತಕ್ಕಂಥ ಪೇಷಂಟು, ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳೇ ನಮ್ಗೆ ಪಾಠ.
ಓಕೆ, ನಾನು ಕೂಡ 17 ಪುಸ್ತಕ ಬರೆದಿದ್ದೀನಿ, 6 ಇಂಗ್ಲೀಷಲ್ಲಿ, 17 ಕನ್ನಡದಲ್ಲಿ. ನನ್ನ ಕೃತಿಗಳ ಬಗ್ಗೆ ಹೇಳಿದ್ದಾರೆ. ಕೃತಿಗಳು ಸಪ್ನಾ ಬುಕ್ ಹೌಸಲ್ಲಿ ಮತ್ತು Amazon.in ಸಿಗ್ತದೆ. ನನ್ನ ಹೆಸರು ಜಯಪ್ರಕಾಶ್ ನಾಗತಿಹಳ್ಳಿ. ಬಿಂದು ಮಾಧವ್ ಅವರು ಇಷ್ಟೊತ್ತರೆಗೂ ಮಾತಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸರ್, ಧನ್ಯವಾದ. ನಮಗೂ ಧನ್ಯವಾದಗಳು ಸರ್. ವಾಕ್ಶುದ್ಧಿ ಆಗೋದು. ಆಮೇಲೆ ವೈದ್ಯ, ಯೋಗೇನ ಸಿದ್ಧಸ್ಯ ಪದೇನ ವಾಚ ಮಲಂ ಶರೀರಸ್ಯ ವೈದ್ಯಕೇನ. ಈ ವೈದ್ಯಕೀಯದಿಂದ ನಮ್ಮ ಮಲ ಹೊರಗಡೆ ಹೋಗ್ತಕ್ಕಂಥದ್ದು. ಇಷ್ಟೇ ಸಿಂಪಲ್. ನಮ್ಮ ವಾಕ್ಶುದ್ಧಿ, ಆಮೇಲೆ ಮನಃಶುದ್ಧಿ, ದೇಹ ಶುದ್ಧಿ, 3 ಆಗತ್ತೆ ಯೋಗದಿಂದ. ಇದನ್ನ ಒಬ್ಬೊಬ್ರು ಒಂದು ವಿಸ್ತಾರವಾಗಿ ಹೇಳ್ಬೋದು. ಇನ್ನು ಇದು ಸಿಂಪಲ್, ಎಷ್ಟೇ ತಿಳ್ಕೊಬಹುದು. ಓಕೆ, ಥ್ಯಾಂಕ್ ಯು. ಗುಡ್.